ಹೀಗೆ ಒಬ್ಬರಿಗೊಬ್ರು ಪರಸ್ಪರ ಎರಚಿಕೊಳ್ಳುತ್ತಿರುವುದು ಸೆಗಣಿ. ಹರೇರೆ ಸೆಗಣಿನಾ ಅಂತ ಮೂದಲಿಸಬೇಡಿ. ಹೌದು ಕಣ್ರಿ, ಗದಗಿನಲ್ಲಿ ನಾಗರ ಪಂಚಮಿಯ ಒಂದೆರಡು ದಿನಗಳ ನಂತರ ಈ ಸೆಗಣಿ ಆಟವನ್ನ ಆಡಲಾಗುತ್ತೆ. ಅಂದಹಾಗೆ ಗದಗದ ಗಂಗಾಪುರ ಪೇಟೆಯ ಕುಂಬಾರ ಹೋಣಿಯಲ್ಲಿ ಯುವಕರು ಪರಸ್ಪರ ಸೆಗಣಿ ಎರಚಿ ಆಟವಾಡ್ತಾರೆ. ಈ ಸೆಗಣಿ ಆಟದಲ್ಲಿ ಪಾಲ್ಗೊಳ್ಳಲು ಯುವಕರ ದಂಡೆ ಹರಿದು ಬರುತ್ತೆ. ಹಾಗೆ ಸೇರಿದವರಲ್ಲಿ ಎರಡು ಗುಂಪುಗಳಾಗಿ ರೂಪುಗೊಳ್ಳುತ್ತಾರೆ. ಒಂದು ಗುಂಪಿನಲ್ಲಿ ಸ್ತ್ರೀ ವೇಷಧಾರಿಗಳು ಇದ್ರೆ ಇನ್ನೊಂದು ಗುಂಪಿನಲ್ಲಿ ಗಂಡು ವೇಷಧಾರಿಗಳು. ಈ ಸೆಗಣಿ ಆಟಕ್ಕೆ ತಯಾರಾಗೋ ಮೊದಲು ತರಕಾರಿ ಸರವನ್ನ ಕೊರಳಲ್ಲಿ ಹಾಕಿಕೊಂಡು ದುರ್ಗಾ ದೇವಿಯ ದರ್ಶನ ಪಡೆಯಲಾಗುತ್ತೆ. ನಂತರ ಸೆಗಣಿಯಾಟ ಶುರು. ಮೊದಲೇ ಕೂಡಿ ಹಾಕಿದ್ದ ಸೆಗಣಿಯನ್ನ ಪರಸ್ಪರ ಒಬ್ಬರ ಮೇಲೊಬ್ರು ಎರಚಿಕೊಂಡು ಸೆಗಣಿಯಾಟ ಆಡ್ತಾರೆ ಇಲ್ಲಿನ ಜನರು. ಅಂದಹಾಗೆ ಈ ಸೆಗಣಿಯಾಟಕ್ಕೆ ಶತಮಾನಗಳ ಇತಿಹಾಸವಿದೆ. ಅಷ್ಟಕ್ಕೂ ಈ ಸೆಗಣಿಯಾಟ ಆಡೋದಕ್ಕೆ ಒಂದು ಕಥೆನೇ ಇದೆಯಂತೆ. ಸೆಗಣಿಗೆ ರೈತ ಸಮೂಹದಲ್ಲಿ ಅದರದ್ದೇ ಆದ ಮಹತ್ವ ಇದೆ. ಈ ಸೆಗಣಿಯನ್ನ ಗೊಬ್ಬರವನ್ನಾಗಿ ಬಳಸಿಕೊಳ್ತಾರೆ. ಅಲ್ಲದೆ ಈ ಸೆಗಣಿಯಾಟವಾಡಿದ್ರೆ ಚರ್ಮ ರೋಗಗಳು ಬರಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆ. ಹೀಗಾಗಿ ಈ ಆಟದಲ್ಲಿ ಪಾಲ್ಗೊಳ್ಳಲು ಜನಸಾಗರವೇ ಹರಿದು ಬರುತ್ತೆ. ಅಲ್ಲದೆ ಈ ಸೆಗಣಿಯಾಟವನ್ನ ನೋಡಲು ಜನರ ದಂಡೆ ಹರಿದು ಬರುತ್ತೆ. ಇನ್ನೊಂದು ವಿಶೇಷವೆಂದರೆ ಈ ಸೆಗಣಿ ಆಟದಲ್ಲಿ ಎಲ್ಲ ಧರ್ಮದವರು ಪಾಲ್ಗೊಳ್ಳುತ್ತಾರೆ. ನೀವು ಕೂಡ ಈ ಸೆಗಣಿ ಎರಚುವ ಆಟದಲ್ಲಿ ಪಾಲ್ಗೊಳ್ಳಬೇಕಂದ್ರೆ ಗದಗ ನಗರದ ಗಂಗಾಪುರ ಪೇಟೆಗೆ ಬರಲೇಬೇಕು. HM ಶರೀಫ್ನವರ್, ರಾಜ್ ನ್ಯೂಸ್, ಗದಗ.